ಎಲ್ರಿಗೂ ನಮಸ್ಕಾರ. ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮೊಂದಿಗೆ ಇಂದು ಅತಿಥಿಗಳಿದ್ದಾರೆ. ಶಶಿಕಾಂತ್ ಕಾಡ್ಲೂರ್ ಸರ್. ಇವರು ಸಾಹಿತಿಗಳು, ಲಿಂಗಸೂರು, ಜಿಲ್ಲಾ ರಾಯಚೂರು. ಇವರಿಂದ ಅನೇಕ ಕೃತಿಗಳು ರಚನೆಯಾಗಿವೆ. ಅನೇಕ ವಿಮರ್ಶಾತ್ಮಕ ಸಂಶೋಧನಾ ಕೃತಿಗಳು ಕೂಡ ಹೊರಹೊಮ್ಮಿವೆ. ಮೊದಲನೇದಾಗಿ ಶಶಿಕಾಂತ್ ಸರ್, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಾವು ಅನೇಕ ಕೃತಿಗಳನ್ನು, ಅಂದರೆ ಮಕ್ಕಳ ಸಾಹಿತ್ಯ ಆಗಿರ್ಬೋದು, ಪ್ರೌಢ ಸಾಹಿತ್ಯ ಆಗಿರ್ಬೋದು, ಸಂಶೋಧನಾ ಕೃತಿಗಳಾಗಿರ್ಬೋದು, ಅನೇಕ ಕೃತಿಗಳು ತಮ್ಮಿಂದ ಹೊರಬಂದಿದೆ. ಮೊದಲನೇದಾಗಿ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಮ್ಮ ಮಾಂಡ್ರೆ ಸರ್ ಅವರ ಅಪೇಕ್ಷೆಯಂತೆ ನನ್ನ ವೈಯಕ್ತಿಕ ಪರಿಚಯ. ನನ್ನ ಹೆಸರು ಸರ್ ಅವರು ಹೇಳಿದಂತೆ ಶಶಿಕಾಂತ್. ನಮ್ಮ ಮನೆತನದ ಹೆಸರು ಕಾಡ್ಲೂರು ಅಂತ. ನಂದಿಲ್ಲೇ ಪಕ್ಕದಲ್ಲೇ ಕಸ್ಬಾ ಲಿಂಗಸೂರು ಅಂತಾರೆ, ಅದೇ ಮೂಲ ಲಿಂಗಸೂರು. ನಾವು ಕೌಟುಂಬಿಕವಾಗಿ ಬಹಳ ಶ್ರೀಮಂತವಾದಂಥ ಮನೆತನ ನಮ್ಮದು. ಶ್ರೀಮಂತಿಕೆ ಅಂದ ತಕ್ಷಣ ನಾವು ಲೌಕಿಕವಾಗಿ ಆರ್ಥಿಕ ಸಂಪತ್ತು ಅಂತನೋ ಭಾವನೆ. ಅದ್ರ ಜೊತೆಗೇ ನಿಜಕ್ಕೂ ನಾವು ಆರ್ಥಿಕವಾಗಿಯೂ ನಮ್ಮ ಕುಟುಂಬದವ್ರು ಭಾಳ ಶ್ರೀಮಂತರಿದ್ರು ಅಂತ. ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ನಮ್ಮದೊಂದು ಶ್ರೀಮಂತವಾದಂಥ ಕೌಟುಂಬಿಕ ಹಿನ್ನೆಲೆ ಉಳ್ಳವನು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಯಸ್ತೇನೆ. ನಮ್ಮ ಹಿರಿಯರು ಅಂದರೆ ನಮ್ಮ ಕುಟುಂಬಕ್ಕೆ ಆರ್ಥಿಕ ಸಂಪತ್ತನ್ನು ತಂದುಕೊಟ್ಟಂಥ ನಮ್ಮ ಹಿರಿಯರು, ನಮ್ಮ ಮುತ್ತಾತ ಸಂಗೀತ, ಸಾಹಿತ್ಯ, ಆಧ್ಯಾತ್ಮದ ಬಹಳ ದೊಡ್ಡ ಅಭಿಮಾನಿಯಾಗಿದ್ದ. ಶಿಕ್ಷಣ ಜೊತೆಗೆ ಆತನ ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಿರಾಣಿ ವರ್ತಕರಾಗಿದ್ದರು. ಅವರು ತಮ್ಮ ಅಂತ ಬಿಡುವಿಲ್ಲದ ವ್ಯಾಪಾರದ ಭರದ ಮಧ್ಯದಲ್ಲಿನೇ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ, ಆ ಕಾಲದಲ್ಲಿನೇ ಇವು ಸುಮಾರು 100 ವರ್ಷಗಳ ಹಿಂದೆ, ಸಿದ್ಧಾರೂಢರ ಪರಂಪರೆಯವರಾದಂತಹ ಕ್ಷೀರಾನಂದರು, ಶಿವಪುತ್ರಪ್ಪನಂತವರು ಅವರ ಶಿಷ್ಯರು, ಬಹಳ ಪ್ರಮುಖ ಮತ್ತು ಪ್ರಸಿದ್ಧ ಆ ಪರಂಪರೆಯ ಸ್ವಾಮಿಗಳವರು. ಅವರು ನಮ್ಮನೆಯಲ್ಲೇ ವಾಸವಿರ್ತಿದ್ರು. ಅವರ ಆಧ್ಯಾತ್ಮ ಚಿಂತನೆಯ ಮೂಲ ಕೃತಿ, ಭಾಳ ಪ್ರಮುಖ ಕೃತಿ ಅಂತ ಶ್ರೀಮನ್ ನಿಜಗುಣೇಶ್ವರಿಗಳವರ ಕೈವಲ್ಯ ಪದ್ಧತಿ ಕುರಿತಾದಂಥ ಪ್ರವಚನ. 100 ಜನ ಸಾಧು ಸತ್ಪುರುಷರು ನಮ್ಮ ಮನೆಯಲ್ಲಿ ಇರ್ತಿದ್ರಂತೆ. ಧ್ಯಾನ, ಭಜನೆಗಳು ನಡೀತಿದ್ವು. ನಾವು ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲಿ ಭಜನಾ ಸಾಮಗ್ರಿಗಳು ಕೂಡ ಇದ್ದದನ್ನು ನಾನು ನೋಡಿದ್ದೀನಿ. ನಾನು ಅಂಥ ಹಿನ್ನೆಲೆಯಿಂದ ಬಂದಂಥ ನನಗೆ ಬಳುವಳಿಯಾಗಿ ನಮ್ಮ ಹಿರಿಯರು ಇಟ್ಟಂಥ ಅನೇಕ ಪುಸ್ತಕಗಳು ಕೂಡ ಇವತ್ತಿಗೂ ನನ್ನ ಬಳಿ ಅದಾವು. ಜೊತೆಗೆ ನಮ್ಮ ತಾಯಿ ಚಿಕ್ಕಮ್ಮ, ಅಂದರೆ ನಮ್ಮ ತಂದೆಯವರ ಅಕ್ಕ, ಒಳ್ಳೆ ಜನಪದ ಗಾಯಕರವರು, ಹಾಡುಗಾರರು. ಅವರ ಹಾಡುಗಾರಿಕೆ ಅವೆಲ್ಲ ನನಗೆ ಬಹಳ ಪರಿಣಾಮ ಬೀರಿದು. ಬಾಲ್ಯದಲ್ಲಿ ಬಹಳ ಪರಿಣಾಮ ಬೀರಿದು. ಮುಂದೆ ನಾನು ವಿದ್ಯಾರ್ಥಿಯಾಗಿ ಪದವಿ ಹಂತಕ್ಕೆ ಬಂದಾಗ ಧಾರವಾಡದಲ್ಲಿ ಕೆಲವು ಹಿರಿಯರ ಸಂಪರ್ಕ ಬಂತು ನನಗೆ. ಆ ಕಾಲದಲ್ಲೇ ಚಂಪ ಅವರು, ಸಿದ್ದನಗೌಡ ಪಾಟೀಲರು, ಚನ್ನವೀರ್ ಕಣಿಯವರು, ಇಂಥವರೆಲ್ಲ ಸಂಪರ್ಕ ಬಂದು ಸಾಹಿತ್ಯದ ಅಭಿರುಚಿ ಮತ್ತಷ್ಟು ಬೆಳೆಯುವಂತಾಯಿತು. ಅದಕ್ಕೆ ನಮ್ಮ ಲಿಂಗಸೂರಿನಲ್ಲಿ ನನಗೆ ನೀರರ್ದು ಪೋಷಿಸಿದಂಥ ಪ್ರಮುಖರು ಅಂದರೆ ನಾನು ವಿದ್ಯೆ ಕಲಿತಕ್ಕಂಥ BA ಓದ್ತಿರುವಂಥ ಕಾಲೇಜ್, BCB ಕಾಲೇಜಿನ ಗ್ರಂಥಪಾಲಕರಂಥ ಡಾಕ್ಟರ್ ಅಮರೇಶ್ ಕುಂಬಾರ್ ಅವರು ಮತ್ತು ಗುರುಗಳಾದಂಥ GV ಕೆಂಚಗುಡ್ರು ಅವರು. ಇವರಿಬ್ಬರು ನನಗೆ ಆ ಕಾಲಕ್ಕೆ ನನಗೆ ಭಾಳ ಆರ್ಥಿಕವಾದ ಅಡಚಣೆ ಇದ್ದರೂ ಕೂಡ ನನಗೆ ಬರೀ ಸಾಹಿತ್ಯ ಅಧ್ಯಯನ ಇದಕ್ಕೊಂದೇ ಪ್ರೋತ್ಸಾಹ ನೀಡದೆ ನನಗೆ ಆರ್ಥಿಕವಾಗಿ ಕೂಡ ನೆರವಿನೊಂದಿಗೆ ನನಗೆ ಪ್ರೋತ್ಸಾಹ ನೀಡಿದ್ದರು ಅವರು. ಇವರೆಲ್ಲರ ಬಲದಿಂದಾಗಿ ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಅಭಿರುಚಿ ಬೆಳೆಸಿಕೊಂಡೆ. ನಾನು ಕನ್ನಡದಲ್ಲೇ MA ಪದವಿಯನ್ನು ಮತ್ತು ಮಾಸ್ಟರ್ ಆಫ್ ಫಿಲಾಸಫಿ ಅನ್ನುವಂಥ ಒಂದು ಕಿರು ಪ್ರಬಂಧ ರಚಿಸಿ ಪಡೆಯುವಂಥ MPhil ಪದವಿಯನ್ನು ಪಡ್ಕೊಂಡು ಮುಂದೆ PhD ಪದವಿಯನ್ನು ಕೂಡ ನಾನು ಇದೇ ಪ್ರೇರಣೆಯಿಂದನೇ ಪಡ್ಕೊಂಡು ನಾನು ಇವತ್ತು ಸಮಾಜದಲ್ಲಿ ಒಬ್ಬ ಸಾಹಿತಿ ಅಂತಲೇ ಗುರುತಿಸಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗಿದೆ ಅಂತ ನನ್ನ ಭಾಳ ಅಭಿಮಾನ ಮತ್ತು ಸಂತೋಷದಿಂದ ಹೇಳ್ಕೊಳ್ತಿದ್ದೀನಿ. ಸರ್, ತಮ್ಮ ಸಾಹಿತ್ಯ ಪರಂಪರೆ ನೋಡ್ತಾ ಬಂದರೆ ಅನೇಕ ಗತಕಾಲ ಅಂತಲೇ 100 ವರ್ಷದ ನೀವು ಘಟನೆಗಳನ್ನು ಕೆಲವೇ ನಿಮಿಷಗಳಲ್ಲಿ ಹೇಳಿದ್ರಿ. ಅದ್ರ ಮೇಲೆ ನಾವು ಅಂದ್ಕೊಂಡಿವಿ ಸರ್, ನಿಮ್ಮ ಮನೆತನ ಹೆಂಗಂದರೆ
ಸಾಹಿತ್ಯಿಕವಾಗಿಯೂ ಕೂಡ ಮನೆತನ ಶ್ರೀಮಂತವಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಆ ಕಾಲದಲ್ಲೇ ಪುಸ್ತಕಗಳು ನಮ್ಮ ಮನೆಯಲ್ಲಿದ್ದು. ಆ ಕಾಲದಲ್ಲಿ ಪುಸ್ತಕಗಳಿದ್ದಂದ್ರೆ ಸರಸ್ವತಿ ನಿಮ್ಮ ಮನೆಯಲ್ಲೇ ಇದ್ದಿಲ್ಲ ಅಂದಂಗೆ ಸರ್. ಯಾಕಂದ್ರೆ ಆ ಕಾಲದಿಂದ ಈ ಕಾಲದವರೆಗೂ ಸಾಹಿತ್ಯ ಸೇವೆ ಮಾಡ್ತಾ ಇದ್ದೀರಾ ಸರ್ ನೀವು. ನಿಮ್ಗೆ ಧನ್ಯವಾದಗಳು. ಅದೇ ರೀತಿ ಸರ್, ಈಗ ಸಾಹಿತ್ಯ ಅಂದ್ರೆ ನೀವು ಮಕ್ಕಳ ಸಾಹಿತ್ಯವನ್ನು ರಚಿಸಿದಿರಿ ಸರ್, ಸಂಶೋಧನಾ ಕೃತಿಗಳನ್ನು ಬರೆದಿದ್ದೀರಿ, ಪ್ರೌಢ ಕೃತಿಗಳನ್ನ ಬರೆದಿದ್ದೀರಿ. ನಿಮಗೆ ಕೃತಿಗಳು ಅಂದ್ರೆ ಸಾಹಿತ್ಯ ಬರೆಯಲು ಪ್ರೇರಣೆ ಯಾರು ಸರ್? ದಯವಿಟ್ಟು. ನಾನೀಗ ಅಲ್ಲೇ ಮೊದಲು ಹೇಳಿದ್ ನನಗೆ ಪ್ರೇರಣೆ ಏನು ಅಂತ ಹೇಳಿದ್ ನಿಮಗೆ. ಓಕೆ. ನನಗೆ ಸಾಹಿತ್ಯವನ್ನು ರಚನೆಗೆ ತೊಡಗಿದ್ದು ನಾನು ಬಹುತೇಕ PUC ಅಂತ ಇದ್ದಾಗ ಸ್ವಲ್ಪ ಏನೇನೋ ಬರಿತಿದ್ದೆ, ಆದರೆ ಯಾರಿಗೂ ತೋರಿಸಿದ್ದಿಲ್ಲ ನಾನು. ಆ ಪದವಿ ಹಂತಕ್ಕೆ ಬಂದ ಮೇಲೆ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅಂದ್ರೆ ಕಾವ್ಯ ಅಂದ್ರೆ ಯಾವ ಕವಿತೆಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಒಂದೆರಡು ಕಥೆಗಳನ್ನು ಬರೆದಿದ್ದೆ. ಓಕೆ. ಆಗ ಆ ಕವಿತೆಗಳು ನನಗೆ ಆ ಕಾಲಕ್ಕೆ ಧಾರವಾಡ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿ ಭಾರತಿ ಅಂತ ಒಂದು ಪತ್ರಿಕೆ ಬರ್ತಿತ್ತು ವಿದ್ಯಾರ್ಥಿಗಳಿಗೆ ಆಗಂತಾನೆ. ಆ ಪತ್ರಿಕೆಯಲ್ಲಿ ನಂದೊಂದು ಕವಿತೆ ಪ್ರಕಟವಾಗಿತ್ತು. ಜೊತೆಗೆ ಶಾಪುರದಿಂದ ಸಿದ್ದರಾಮ್ ಹೊನ್ಕಲ್ ಅವರು ಹೊಸ ದಿಕ್ಕು ಅಂತ ಒಂದು ಪತ್ರಿಕೆ ತರ್ತಿದ್ರು. ಅವ್ರ ಪತ್ರಿಕೆಯಲ್ಲೂ ಕೂಡ ಒಂದು ಕವಿತೆ ಬಂದಿತ್ತು. ಜೊತೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಂಥ ಡಾಕ್ಟರ್ ವೀರಣ್ಣ ದಂಡೆ ಅವರು ಒಂದು ಕವಿ ಮಾರ್ಗ ಅಂತ ಒಂದು ಪತ್ರಿಕೆ ತರ್ತಿದ್ರು. ಆ ಪತ್ರಿಕೆಯಲ್ಲೂ ಕೂಡ ನಾನು ಕೆಲವು ಲೇಖನಗಳು ಕವಿತೆಗಳು ಪ್ರಕಟ ಆಗಿದ್ದು ನಾನು ವಿದ್ಯಾರ್ಥಿ ದಶೆಯಲ್ಲಿ. ನನಗೆ ಇದನ್ನು ಬರೀಲಿಕ್ಕೆ ಕೈ ಹಿಡಿದು ತೀಡಿದವರು ಅಂದ್ರೆ ನಮ್ಮ ಕೆಂಚಗುಡಿಸೋರು ಮೊದಲು. ನಾನು ಮೊದಲು ಅವ್ರಿಗೆ ಬರೆದು ತೋರಿಸ್ತಿದ್ದೆ. ಕೆಲವು ಗುರುಗಳು ಅವರು ವಿದ್ಯಾರ್ಥಿಗಳು ದಶೆಯಲ್ಲಿ ತಪ್ಪುಗಳಾಗ್ತಿರ್ತಾವೆ, ಆದರೆ ಕೆಲವರು ಅದನ್ನು ಪ್ರೀತಿ ನೋಡ್ತಿರ್ತಾರಲ್ಲ, ಅಪಹಾಸ್ಯ ಮಾಡ್ತಿದ್ರು ಕೆಲವರು. ಅವ್ರು ಇರ್ತಾರೆ ಸಮಾಜದಲ್ಲಿ, ಆದರೆ ಅವೆಲ್ಲವುಗಳನ್ನು ಸಹಿಸಿಕೊಂಡು ಅವರು ಅದು ನೋಡಿ ಖುಷಿ ಪಡ್ತಿದ್ರು ಸರ್. ಮತ್ತೆ ಮಕ್ಕಳ ಸಾಹಿತ್ಯ ಜೊತೆಗೆ ಧಾರವಾಡದಲ್ಲಿ ನಮ್ಮ ಗುರುಗಳು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅಂತಿದ್ರು, ಅದರ ಹಿರಿಯರದಾರ ಅವರು. ಅವ್ರ ಜೊತೆಗೆ ಬಸವರಾಜ ಸುಳಿಬಾವಿ, MD ಒಕ್ಕುಂದ ಅಂತ ಇವರೆಲ್ಲರೂ ಸವಾಸಕ್ಕೆ ಬಂತು ನನಗೆ. ಅವರೆಲ್ಲರ ಪ್ರಭಾವದಿಂದ ಪ್ರೊಫೆಸರ್ ಚಂಪಾ ಅವರ ಒಂದು ಸಂಪಾದಕತ್ವದಲ್ಲಿ ಸಂಕ್ರಮಣ ಅಂತ ಪತ್ರಿಕೆ ಬರ್ತಿತ್ತು. ಆಗ ಆ ಪತ್ರಿಕೆಗೆ ಬೆಳ್ಳಿ ಹಬ್ಬದ ಸಂಭ್ರಮ, 25 ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ಆ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯನ್ನು ಹಾಕ್ಕೊಂಡಿದ್ರು ಅವರು. ಅಲ್ಲೂ ಒಂದು ಕವಿತೆ ಓದಿದ್ದೆ. ಅದಾದಮೇಲೆ ತುಷಾರ್ ಪತ್ರಿಕೆಯವರು ಒಂದು ಯಾವುದೋ ಒಂದು ವಿಶೇಷ ಅಂಕ ಮಾಡಿ ಯುವ ಮಿಡಿತ ವಿಭಾಗ ಅಂತ ಮಾಡಿ ಕವಿತೆಗಳನ್ನು ಚುಟುಕುಗಳನ್ನು ಆಹ್ವಾನಿಸಿದ್ರು. ಅದಕ್ಕೆ ಕಳಿಸಿಕೊಟ್ಟಿದ್ದೆ, ಆಯ್ಕೆಯಾಗಿ ಬಹುಮಾನ ಬಂತು. ಆಮೇಲೆ ಚಂಪಾ ಅವರ ಸಂಕ್ರಮಣ ಕಾವ್ಯ ಸ್ಪರ್ಧೆ ಅಂತ ಮಾಡಿದ್ರು, ಅದಕ್ಕೆ ಕಟ್ಕೊಳಿಸಿದ್ದೆ, ಅಲ್ಲಿ ಬಹುಮಾನ ಬಂತು ನನಗೆ. ಹಿಂಗೆ ನಾನು ಮೊದಲು ಆ ವಿದ್ಯಾರ್ಥಿ ಆರಂಭದಲ್ಲಿ ಕಾವ್ಯವನ್ನೇ ಬಹಳ ಪ್ರೀತಿ ಮಾಡಿದವನ, ಮೊದಲು ಅದನ್ನು ಬರೆದವನ. ಆದರೆ ಯಾವಾಗ ನಾನು MA ಪದವಿಗೆ ಬಂದೆ, ಅಲ್ಲಿನೂ ಪ್ರಾರಂಭದಲ್ಲಿ ಅಲ್ಲೆಲ್ಲ ನನ್ನ ಕವಿ ಅಂತಲೇ ಅಂತಿದ್ರು. ಓಕೆ ಸರ್. ಆದರೆ ಮುಂದೆ MPhilಗೆ ಸೇರಿಕೊಂಡಾಗ ನಾನು ಸಂಶೋಧನಾ ಅಧ್ಯಯನ ಇಳಿದುಬಿಟ್ಟೆ. ಕಾವ್ಯದ ಮೇಲೆ ಹಿಡಿತ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ನನಗೆ. ಓಕೆ. ಸಂಶೋಧನೆಗಳಿಗೆ ಬಹಳ ಹಿಡಿತ ಬಂದ್ಬಿಡ್ತು ನನಗೆ. ಹಾಗಾಗಿ ಸಂಶೋಧಾತ್ಮಕ ಲೇಖನಗಳು ಬರಕತ್ತಿದ್ವು ನಾನು. ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಬಸವಪದ್ದಂಥ ಪತ್ರಿಕೆ, ಅದೇ ನಾವು ವೀರಣ್ಣ ದಂಡೆ ಅವರ ಕವಿಮಾರ್ಗ ಅಂತ ಪತ್ರಿಕೆಗಳಲ್ಲಿ, ಬೇರೆ ಬೇರೆ ದೈನಿಕ ಪತ್ರಿಕೆಗಳ ವಿಶೇಷಾಂಕಗಳಲ್ಲಿ, ಬೇರೆ ಬೇರೆ ಸಾಹಿತ್ಯ ಸಮ್ಮೇಳನ ಅಂತ ಸ್ಮರಣ ಸಂಪುಟಗಳಲ್ಲಿ, ಅಲ್ಲೆಲ್ಲ ನಾನು ಸಂಶೋಧನಾತ್ಮಕ ಲೇಖನಗಳನ್ನು ಕೇಳಕತ್ತಿದ್ರು, ನಾನು ಬರೆದು ಕೊಡ್ತಿದ್ದೆ. ಹಾಗಾಗಿ ನಾನು ಯಾವಾಗ MPhilಗೆ ಬಂದೆ, ಅಲ್ಲಿಂದ ನನಗೆ ಸಂಶೋಧನೆ ಕಡೆಗೆ ಹೆಚ್ಚು ನನ್ನ ಆಸಕ್ತಿ ವಾಲಕ್ಕೆ ಶುರುವಾಯಿತು. ಹಾಗಾಗಿ ನಾನು ಮುಂದೆ PhD ಪದವಿ ಮಾಡಿದಾಗಲೂ ಇನ್ನಷ್ಟು ಅದು ಸಂಶೋಧನಾತ್ಮಕ ಒಂದು ಶಕ್ತಿ ಗಟ್ಟಿ ಆಯ್ತು ನನಗೆ. ಹಾಗಾಗಿ ಹೆಚ್ಚಾಗಿ ನಾನು ಆಸಕ್ತಿ ಅಧ್ಯಯನ, ತತ್ವಪದ ಸಾಹಿತ್ಯ, ವಚನ ಸಾಹಿತ್ಯ, ಹಳಗನ್ನಡದಲ್ಲೂ ಆಸಕ್ತಿ ಇದೆ. ಆದರೆ ನಾನು ಬರೆದದ್ದು ನನ್ನ ಕ್ಷೇತ್ರ ಸಂಸ್ಕೃತಿ, ಜಾನಪದ ಮತ್ತು ವಚನ ಸಾಹಿತ್ಯ, ತತ್ವಪದ ಸಾಹಿತ್ಯ. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ನಾನು ಬಹಳಷ್ಟು ಬರಹಗಳನ್ನು ಮಾಡಿದೆ. ಆದರೆ ಇತ್ತೀಚೆಗೆ ಸುಮಾರು ಒಂದು 7-8 ವರ್ಷಗಳ ಹಿಂದೆ ನಮ್ಮ ತಾಲೂಕಿನಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು ಅಂತ ಒಂದು ಸಂಘಟನೆ ಆಯಿತು. ಓಕೆ ಸರ್. ಓಕೆ. ಅದು ನನಗೆ ಗೊತ್ತಿರಲಾರ್ದಂಗೆ ಅದರ ಜಿಲ್ಲಾಧ್ಯಕ್ಷರು, ನನಗೆ ಒಡನಾಟನೇ ಇರಲಿಲ್ಲ ಅವರು. ಓಕೆ. ನಮ್ಮ ಶಂಕರದೇವರು ಅಂತೇಳಿ ಸಿಂಧನೂರಿನವರು, ಭಾಳ ಅತ್ಯಂತ ಕ್ರಿಯಾಶೀಲ ಮತ್ತು ಸಾಹಿತ್ಯಕ್ಕೆ ಅರ್ಪಣಾ ಮನೋಭಾವದಂಥ ವ್ಯಕ್ತಿ. ಅವರು ನನ್ನನ್ನು ಗೌರವಾಧ್ಯಕ್ಷ ಅಂತ ಮಾಡಿದ್ರು. ಅದಕ್ಕೆ
ಅರೆ ನಾನು ಮಕ್ಕಳ ಸಾಹಿತ್ಯದ ಬಗ್ಗೆ ನನಗೆ ಗೊತ್ತೇ ಇಲ್ಲ, ನಾನು ಆ ಕಡೆ ತಲೆ ಇಟ್ಟು ಮಕ್ಕಂಡವನು ಅಲ್ಲ. ನಾನು ಅದ್ರಾಗ ಹೋದ್ಮೇಲೆ ಅಲ್ಲ, ನೀವು ಮಕ್ಕಳ ಸಾಹಿತ್ಯ ಆಗಿದ್ದೆ ಹೆಂಗೆ ಸರ್? ಅದನ್ನೇ ಹೇಳಕತ್ತೆ ನಾನೀಗ. ಅಂದ್ರೆ ಮಕ್ಕಳ ಸಾಹಿತ್ಯ ನೀವು ಪದಾಧಿಕಾರಿ ಆದ್ಮೇಲೆ ಮಕ್ಕಳ ಸಾಹಿತ್ಯ ಬರೀಬೇಕಂತ ನಿಮ್ಗೆ ಮನಸ್ಸು ನನಗೆ ನಮ್ಮನ್ನು ಕಜೀಲ್ ಅನಿಸ್ಬಿಡ್ತು. ನಾನು ಮಕ್ಕಳ ಬಗ್ಗೆ ಒಂದು ಅಕ್ಷರ ಬರೆಯಕ್ ಬರೋದಲ್ಲ, ಗಂಭೀರ ಸಾಹಿತ್ಯದಲ್ಲೇ ಬರೆಯವ, ಕಾವ್ಯ ಬರೆದ್ರು ಗಂಭೀರ ಕವಿತೆನೇ ಬರೆಯವ. ಒಂದು ಮಕ್ಕಳ ಸಾಹಿತ್ಯಕ್ಕೂ ಅದರ ಸೇರಿಸಿದ ಮೇಲೆ ನಾನು ಅದಕ್ಕೆ ನ್ಯಾಯ ಕೊಡ್ಬೇಕಲ್ಲ ಅಂತೇಳಿ ಒಂದು ಕವನ ಸಂಕಲನ ಮಾಡ್ಬೇಕಂತೇಳಿ ನಾನು ಅದರಲ್ಲಿ ಸೇರ್ಕೊಂಡ ಮೇಲೆ ಒಂದು 2 ವರ್ಷದಲ್ಲಿ ಮೊದಲು ಒಂದು ವರ್ಷ ಬರುತ್ತೆ, ಅದು ಸಂಕಲನವಾಗಿ ಪ್ರಕಟ ಆಗಿ ಮತ್ತೊಂದು ವರ್ಷ ಹಿಡಿತದು. ಓಕೆ ಸರ್, ಓಕೆ, ಹೌದು. ಹಾಗಾಗಿ ನಾನು ಮೊದಲಿಗೆ ಆ ಕಾರಣಕ್ಕಾಗಿ ನಾನು ಒಬ್ಬ ಮಕ್ಕಳ ಸಾಹಿತ್ಯದಲ್ಲೂ ಕೂಡ ಗುರುತಿಸ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಯಿತು. ಅದೇ ಒಂದು ನಿಮ್ಮ ಗಿಡದ ಮ್ಯಾಗಿಲ್ ಮಂಗಣ್ಣ ಅಂತ ಅದ್ಭುತವಾಗಿದೆ ಸರ್. ನಾವು ಕೂಡ ಅದನ್ನ ಓದಿದ್ದೀವಿ. ಮಕ್ಕಳ ಮನಸ್ಸಿಗೆ ಮುಟ್ಟುವ ಹಾಗೆ ಬರೆದಿದ್ರು ಸರ್. ಅಂದ್ರೆ ಸರ್, ಮಕ್ಕಳ ಸಾಹಿತ್ಯ ಅಂತಂದ್ರೆ ನಂದೊಂದು ಒಂದು ಡೌಟ್ ಸರ್. ಮಕ್ಕಳ ಸಾಹಿತ್ಯ ಅಂತಂದ್ರೆ ಏನು ಮಕ್ಕಳೇ ಬರೀಬೇಕು? ಮಕ್ಕಳ ಸಾಹಿತ್ಯ ಅಂದ್ರೆ ಏನ್ ಸರ್? ಈ ಅದೇ ಪ್ರಶ್ನೆ ನಾವು ಯಾವ್ದಕ್ ಮಕ್ಕಳ ಸಾಹಿತ್ಯ ಅನ್ಬೇಕು ಅಂತ ನನಗೆ ಕೆಲವು ಗೊಂದಲ ಇದೆ ಸರ್. ಮಕ್ಕಳ ಸಾಹಿತ್ಯ ಅಂದ್ರೆ ಮಕ್ಕಳು ಈಗ ಎಷ್ಟೋ ಜನ ಮಕ್ಕಳು ಕೂಡ ಬರೀಕತ್ತಾವ. ಓಕೆ, ಯಾವ ಕಾಲಕ್ಕೂ ಬರ್ದಾರ. ಹೌದು. ಈಗ ನಾವು ಮಕ್ಕಳ ಬರವಣಿಗೆಗೆ ದೊಡ್ಡ ಚರಿತ್ರೆನದೇ. ಕಲ್ಯಾಣದ ಅನುಭವ ಮಂಟಪದಲ್ಲಿ ಚನ್ನ ಬಸವಣ್ಣ ಸಣ್ಣ ಹುಡುಗಾತ ಬದುಕಿದ್ದೆ 24 ವರ್ಷ. ಹೌದು 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 ಸರ್. ಆ ಚನ್ನಬಸವಣ್ಣ 11 ವರ್ಷದ ಹುಡುಗಿದ್ದಾಗ 50 ವರ್ಷದ ಸಿದ್ದರಾಮ ಶಿವಗೆ ಲಿಂಗ ದೀಕ್ಷೆ ಕೊಡ್ತಾನೆ, ಗುರು ಆಗ್ತಾನೆ 11 ವರ್ಷದ ಹುಡುಗ. ಆತನಿಗೆ ಶಟಸ್ಥಲ ಜ್ಞಾನಿ ಅಂತಾರ. ಅಂದ್ರೆ ಅಷ್ಟು ವಯಸ್ಸಿಗೆ ಆಗಲಿ ಆತನಿಗೆ ಬಹಳ ಅಗಾಧವಾದಂಥ ಜ್ಞಾನ ಸಿದ್ಧಿಯಾಗಿಬಿಟ್ಟಿತ್ತು ಅವನಿಗೆ. ಅವನು ಸಣ್ಣ ಎಳೆಯ ಹುಡುಗ, ಅವನು ವಚನಗಳನ್ನು ಬರ್ತಾನೆ. ಅದ್ಭುತ ಅದ್ಭುತ ಸರ್ ವಚನ. ಇದು ಬಹಳ ವಿಚಿತ್ರ ಅನಿಸ್ತದ ನನಗೆ. ಅಂದ್ರೆ ಪಂಪ ಒಂದು ಮಾತಾಡ್ತಾನೆ, ಪ್ರಾಯ ಕೂಸಾದಡೆ ಅಭಿಪ್ರಾಯ ಕೂಸಕ್ಕೊಮ್ಮೆ ಅಂತ ಕೇಳ್ತಾನೆ. ಪ್ರಾಯ ಅಂದ್ರೆ ವಯಸ್ಸು. ಹೌದೌದು. ವಯಸ್ಸು ಸಣ್ಣದಾದ ಕೂಡ ಅಭಿಪ್ರಾಯ ಸಣ್ಣದಾಗ ಸಾಧ್ಯತೆನು ಅಂತ ಪ್ರಶ್ನೆ ಮಾಡ್ತಾನೆ. ಈ ಮಾತು ಚನ್ನಬಸವನಿಗೆ ಅನ್ವಯ ಆಗ್ತದೆ. ಹಾಗಾಗಿ ಇಲ್ಲೇ ಈ ಆಧುನಿಕ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಯಾರು ಬರ್ತಾನೆ ಮಕ್ಕಳ ಸಾಹಿತ್ಯ ಅನ್ಬೇಕು ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ಅದಲ್ಲಿ ವಯಸ್ಸಿನ ಮಿತಿ ನಾವು ಬಿಟ್ಟು ಬಿಡಕ್ಕೆ ಅನಿಸುತ್ತೆ. ಯಾಕೆ ಸರ್? ಹಿರಿಯರಾದವರು ಮಕ್ಕಳ ಮನೋಭಾವ ಕೇಳಿದು ಅವರ ಪರಿಭಾಷೆಯನ್ನು ಬಳಸಿಕೊಂಡು ಬರೆಯೋದು ಮಕ್ಕಳ ಸಾಹಿತ್ಯ ಆಗ್ತದೆ. ಯಾಕಂದ್ರೆ ಮಕ್ಕಳ ಸಾಹಿತ್ಯ ಮುಖ್ಯವಾಗಿ ಏನಿರಬೇಕು, ಮಕ್ಕಳ ಮನಸ್ಸಿಗೆ ಮುಟ್ಟೋಂಗಿರ್ಬೇಕು. ಅದು ಮಕ್ಕಳ ಭಾಷೆ ಅವರ ಮಟ್ಟಕ್ಕೆ ಇಳಬೇಕು. ನಾವು ಅಲ್ಲಿ ಬಳಸುವಂಥ ಭಾಷೆ ಅವ್ರ ಮಟ್ಟಕ್ಕೆ ಇರಬೇಕು. ಅವರಿಗೆ ಸರಳವಾಗಿ ತಿಳಿಯುವಂತೆ ಭಾಷೆ ಬಳಸ್ಬೇಕು. ಓಕೆ ಸರ್, ಓಕೆ. ಎಷ್ಟೋ ಸಾರಿ ನಮ್ಮ ಮಕ್ಕಳು ಕೂಡ ನಾವು ಮಾತಾಡುವಾಗ ನಾವು ಬಳಸುವಂಥ ಶಬ್ದಗಳು ನಮ್ಮ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಮ್ಮ ವಯಸ್ಸು ಬೆಳೆದ್ಬಿಟ್ಟಿರ್ತದೆ, ನಮ್ಮ ಬುದ್ಧಿಭಾವ ಬೆಳೆದ್ಬಿಟ್ಟಿರ್ತಾವೆ. ಅದಕ್ಕೆ ಅನುಗುಣವಾಗಿ ನಮ್ಮ ಭಾಷೆ, ನಮ್ಮ ಪದಗಳು ಬದಲಾವಣೆಗೊಂಡ್ಬಿಟ್ಟಿರ್ತಾವೆ. ಅವುಗಳ ಸಂರಚನೆ, ಬಳಸುವಂಥ ವಿಧಾನ. ಹಾಗಾಗಿ ಅಲ್ಲಿ ಎಷ್ಟೋ ಬಾರಿ ಇದು ಕಮ್ಯುನಿಕೇಶನ್ ಗ್ಯಾಪ್ ಅಂತಾರೆ ಅದಕ್ಕೆ. ಅಂತ ಒಂದು ಅವಘಡ ಸಂಭವಿಸುವಂಥ ಸಂದರ್ಭಗಳು ಭಾಳ ಇರ್ತಾವೆ. ಆದ್ರೆ ಇಲ್ಲಿ ಆ ಎಚ್ಚರ ಇರಬೇಕು. ವಯಸ್ಸು ಎಷ್ಟಾಗಲಿ ಅಂದ್ರೆ ಮಕ್ಕಳ ಮಟ್ಟಕ್ಕೆ ಬರೀತಕ್ಕಂಥ ಕುವೆಂಪುನಂತ ಗಂಭೀರ ಸಾಹಿತಿ. ಓಕೆ ಸರ್, ಹೌದು. ಕುವೆಂಪು ಸಣ್ಣ ಹುಡುಗಿದ್ದಾರೆಂದು ಬಹಳ ಗಂಭೀರವಾಗಿ ಬರೆದಂಥದ್ದು ಕುವೆಂಪು. ಹೌದೇ ಸರ್, ಹೌದು. ಆದ್ರೆ 18ನೇ ವಯಸ್ಸಿಗೆ ನಾಡಗೀತೆ ಬರ್ದಾರ ಅವರು. ಜೈ ಭಾರತ ಜನನಿ ತನು ಜಾತಿ ಅನ್ನುವಂಥ ಪದ್ಯ ಅವರು 18ನೇ ವಯಸ್ಸಿಗೆ ಬರೆದಂತ ಹೇಳ್ತಾರೆ. ಹೌದು. ಅಂಥ ಗಂಭೀರವಾದ ಕವಿ ಒಂದು ಇಡೀ ದಿನ ಕುಂತ್ಕೊಂಡು ಬೊಮ್ಮನಹಳ್ಳಿ ಕಿಂದರ ಜೋಗಿ ಅನ್ನುವಂಥ ಸುಮಾರು ಒಂದು 50-60 ಪುಟದ ಮಕ್ಕಳ ಕಾವ್ಯ ಬರೆದ್ರು ಅವರು. ಒಂದೇ ದಿನ ಒಂದು 5-6 ತಾಸು ಕುಂತ್ಕೊಂಡು ಬರೆದ್ರು ಅವರು. ಅಂದ್ರೆ ಆ ಮಟ್ಟಕ್ಕೆ ಇಳಿಬೇಕಂತಂದ್ರೆ ಆ ಮಕ್ಕಳ ಭಾಷೆ ದಕ್ಕಬೇಕಾದ ಅವನಿಗೆ. ಆ ಭಾಷೆ ಅವನಿಗೆ ದಕ್ಕಬೇಕಾಗ್ತದೆ. ಓಕೆ ಸರ್. ಹಾಗಾಗಿ ಸಣ್ಣ ಮಕ್ಕಳಂತೂ ಬಿಡ್ರಿ, ಅವ್ರ ಬುದ್ಧಿ ಭಾವಗಳು ಅಷ್ಟೇ ಮಟ್ಟಕ್ಕೆ ಅವ್ರು ಬರೀತಾರೆ. ಈ ನನ್ನ ಮಗನೂ ಬರೀತಾನೆ, ಅವನು ತನಗೆ ಇಟ್ಟುಕೊಂತ ಭಾಷೆಯಲ್ಲಿ ತನಗೆ ತಿಳಿದಂಥ ವಿಚಾರಗಳನ್ನು ಹೇಳ್ಕೊಂತ ಹೋಗ್ತಾನೆ, ನಾವು ಕತ್ತಿ ಕಟ್ತಾನೆ. ಆದ್ರೆ ಅವ್ರ ಮಟ್ಟಕ್ಕೆ ನಮ್ಮಂತವ್ರು ಹೇಳಿದ್ ಬರೀದೈತಲ್ಲ, ಅದು ಅರಸಾಹಸ. ಅದು ನಮ್ಮ ಮನಸ್ಸು, ನಮ್ಮ ಭಾಷೆ ಅದಕ್ಕೆಲ್ಲ ಪಕ್ಕುಗೊಳ್ಬೇಕು. ಹಾಗಾಗಿ ಇಲ್ಲೇ ಯಾರೇ ಬರಲಿ, ಆ ಮಕ್ಕಳ ಸಾಹಿತ್ಯ ಅಂದ್ರೆ ಮಕ್ಕಳ ಬುದ್ಧಿ ಭಾವಗಳನ್ನು ಅರಳಿಸುವಂಥ, ಅವುಗಳನ್ನು ಬೆಳೆಸುವಂಥ, ಅವುಗಳಲ್ಲಿ ಹೊಸ ಅಭಿರುಚಿ ಆಸಕ್ತಿಗಳನ್ನು ಹುಟ್ಟಿಸುವಂಥ ದಿಸೆಯಲ್ಲಿ ಇರಬೇಕು. ಅದಕ್ಕೆ ಮಕ್ಕಳ ಸಾಹಿತ್ಯ ಮಕ್ಕಳಿಗಾಗಿನೇ ಬರೆದದ್ದು ಅದು. ಅಂದ್ರೆ ನಿಮಗೆ ಮಕ್ಕಳ ಸಾಹಿತ್ಯ ಒಲವು ಇಷ್ಟ ಸರ್? ಪ್ರೌಢ ಸಾಹಿತ್ಯ ಅದಕ್ಕೆ ಸಾಹಿತ್ಯದಲ್ಲಿ ಭೇದ ಭಾವ ಮಾಡಿದವನು ಸಾಹಿತ್ಯ ಆಗೋದಲ್ಲ. ಎಲ್ಲಾ ಸಾಹಿತ್ಯಗಳು ಸಂಬಂಧ ಅಲ್ಲ. ಅದಕ್ಕೇನದು, ಯಾಕೆ ಭೇದ ಯಾಕೆ ಮಾಡಬೇಕು? ಸಾಹಿತ್ಯ ಸಾಹಿತ್ಯನದು. ಓಕೆ ಓಕೆ ಸರ್, ಹೌದು 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 ಸರ್. ಅದು ಯಾವುದೇ ಇರಲಿ, ಅದು ಸಂಬಂಧದಲ್ಲಿ ಕೆಲವೊಬ್ಬರು ಸಾಹಿತ್ಯಗಳು ಕೆಲವು ಕ್ಷೇತ್ರಗಳು ಆಯ್ಕೆ ಮಾಡ್ಕೊಂಡಿರ್ತಾರೆ. ಚಿದಾನಂದ ಮೂರ್ತಿ ಅಂತವರು ಶಾಸನಗಳ ಅಧ್ಯಯನ ಮಾಡ್ತಿದ್ರು. ಓಕೆ, ಹೌದು ಸರ್. ಕೆಲವರು ಜಾನಪದ ವಿದ್ವಾಂಸರಾದರು.
ಕಲಬುರಗಿ ಅಂತವರು ಅವು ಸಮಗ್ರ ಸಾಹಿತ್ಯ ಅದು ಬ್ರಹ್ಮಾಂಡ ಶಕ್ತಿ ಅದು ದೊಡ್ಡ ಸಾಹಿತಿ ಸರ್. ಅದು ನೀನು ಇಂಥದ್ದೇ ಬಿಟ್ಟು ಆಡಮಟ್ಟದ ಗಿಡ ಇಲ್ಲ ಅನ್ನಂಗೆ ಕಲಬುರಗಿ ಅವರು ಎಲ್ಲದರಲ್ಲೂ ಪರಿಣಿತರವರು. ಹೌದು ಸರ್. ಹಂಗೆ ಒಬ್ಬೊಬ್ಬರು ಒಂದೊಂದ್ರಾಗ ಇರ್ತಾರೆ. ಅಂದ್ರೆ ತಮಗೆ ಎಲ್ಲಾ ಸಾಹಿತ್ಯ ರುಚಿಸುತ್ತೆ ಸರ್. ನನಗೆ ಇದೆ ಅಂತ ನಾನೇನು ಯಾವತ್ತೂ ಒಂದು ಗೆರೆ ಹಾಕಿಕೊಂಡವಲ್ಲ ನಾನು. ಓಕೆ, ಹೌದು. ನನಗೆ ಯಾವುದರಲ್ಲಿ ಒಂದು ಹೊಸದು ಅನಿಸ್ತದೆ ಅದನ್ನ ಮಾಡ್ಬೇಕು ಅನಿಸ್ತದೆ ಅದನ್ನ ಮಾಡ್ತೀರೋ ನಾನು. ನನಗೆ ಹಳಗನ್ನಡದಲ್ಲೂ ಭಾಳ ಆಸಕ್ತಿ ಐತೆ, ಹಿಡಿತೈತೆ, ನಡುಗನ್ನಡದಲ್ಲೂ ಐತೆ, ಹೊಸ ಸರ್, ತಮ್ಮ ಕನ್ನಡದಲ್ಲೂ ಐತೆ. ಮುಂದಿನ ಸಾಹಿತ್ಯದ ಯೋಚನೆ ಮತ್ತು ಯೋಜನೆ ಸರ್? ಯೋಜನೆ ಅಂತ ನಾನು ಯಾವತ್ತೂ ಯೋಜನೆ ಹಾಕ್ಕೊಂಡವಲ್ಲ ನಾನು. ಆದ್ರೆ ಒಂದು ಯೋಜನೆ ಹಾಕ್ಕೊಂಡಿದ್ದೆ, ಅದು ಸ್ವಲ್ಪ ನೆನಗುದಿಗೆ ಬಿದ್ದುಬಿಟ್ಟದು. ನಮ್ಮ ಜಿಲ್ಲೆ ವಿಶೇಷ ಸಾಧಕರ ಸಂದರ್ಶನ ಮಾಡಿ ಒಂದು ಪುಸ್ತಕ ಮಾಡಬೇಕು ಅಂತ. ಓ, ಅದ್ಭುತ ಸರ್. ಅದು ಯಾರೂ ಮಾಡಿಲ್ಲ. ಒಂದಷ್ಟು ಜನರ ಪಟ್ಟಿ ಮಾಡ್ಕೊಂಡು ಅವ್ರ ಬಗ್ಗೆ ಮಾಹಿತಿ ತಗೊಂಡು ಪ್ರಶ್ನಾವಳಿಗಳನ್ನು ಮಾಡಿಟ್ಕೊಂಡಿನಿ. ಓ, ಹೌದು. ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಅವ್ರನ್ನ ಹೋಗಿ ಭೇಟಿಯಾಗ ಆಗ್ತಾ ಇಲ್ಲ ನನಗೆ. ಅಂದ್ರೆ ಎಲ್ಲ ನಮ್ಮ ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕವಿಗಳು, ಎಲ್ಲ ಕವಿಗಳು ಒಂದು ಅಂತಲ್ಲ, ವಿವಿಧ ಕಲಾವಿದರಾಗ್ಬೋದು, ರಂಗಭೂಮಿ ಕಲಾವಿದರು, ಚಿತ್ರ ಕಲಾವಿದರು, ಎಲ್ಲರೂ ಅದಾರ, ಸಾಹಿತಿಗಳು ಅದಾರ, ವೈದ್ಯರು ಅದಾರ, ಎಲ್ಲಾ ಕ್ಷೇತ್ರದಲ್ಲಿ ಪರಿಣಿತರನ್ನ ಹೆಕ್ಕಿ ಒಂದು ಪುಸ್ತಕ ಮಾಡ್ಬೇಕಂತ ಅವರು ಸಂದರ್ಶನ ಮಾಡಿ ಆ ಸಂದರ್ಶನದ ಲೇಖನಗಳನ್ನು ಒಳಗೊಂಡಂತ ಒಂದು ಪುಸ್ತಕ ಮಾಡಬೇಕು. ಅದ್ಭುತ ಕಲ್ಪನೆ ಸರ್, ಅದ್ಭುತ ಕಲ್ಪನೆ. ಒಂದು ಕಲ್ಪನೆ ಇಟ್ಕೊಂಡಿನಿ. ಅದನ್ನ ನಾವು ಯಾವಾಗ ಕಾರ್ಯಗತ ಆಗ್ತದೋ ನೋಡ್ಬೇಕು ಸರ್. ನಿಮ್ಮ ಮುಂದಿನ ಒಂದು ಯೋಜನೆ ಕಾರ್ಯಗತ ಆಗಲಿ, ಅದು ಆ ಕೃತಿ ಆದಷ್ಟು ಬೇಗ ಹೊರಬರಲಿ ಅಂತ ಹೇಳ್ತಾ, ಇಷ್ಟೊತ್ತನ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮತ್ತು ಒಡಲಾಳದ ಸಾಹಿತ್ಯದ ಕೃಷಿಯನ್ನ ಉಣಬಡಿಸಿದ್ರೆ ನಮ್ಮ ವೀಕ್ಷಕರಿಗೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ನಮಸ್ಕಾರ ಸರ್.